ಬರ್ತೀನಿ ನಿಮ್ಮ ಹತ್ರ. ನಮ್ಮ ಜೊತೆಯಲ್ಲಿ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, ಬಿಜೆಪಿ ನಾಯಕರು. ಇತ್ತೀಚೆಗಷ್ಟೇ ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ. ಮಹೇಶ್ ಜಿ ನಮಸ್ಕಾರ. ನಮಸ್ತೆ ಶ್ವೇತಾ. ನಮಸ್ತೆ. ಇಲ್ಲಿ ಅಲ್ಲಿನ ವ್ಯವಸ್ಥೆ ಬಗ್ಗೆ ಕೆಲವೊಂದಷ್ಟು ಪ್ರಶ್ನೆ, ವ್ಯವಸ್ಥೆ ಸರಿಯಾಗಿ ಆಗಿರ್ಲಿಲ್ವಾ, ಹಾಗಾಗಿ ಕಾಲ್ ತುಳಿತಾ ಆಯ್ತಾ, ಅಥವಾ ಮಿಸ್ಇನ್ಫಾರ್ಮೇಶನ್ ಇಂದಾಗಿ ಕಾಲ್ ತುಳಿತಾ ಆಯ್ತಾ, ಈ ರೀತಿಯಾದ ಒಂದಷ್ಟು ಪ್ರಶ್ನೆಗಳಂತೂ ಎದ್ದಿದೆ ಕಾಲ್ ತುಳಿತಾ ಆದ ನಂತರದಲ್ಲಿ. ತಾವು ಹೋಗಿ ಬಂದಿದ್ದೀರಿ, ಅಲ್ಲಿನ ವ್ಯವಸ್ಥೆ ಬಗ್ಗೆ ಹಾಗೆ ಇವತ್ತಾದ ಈ ಘಟನೆ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ನಾನು 19-20ನೇ ತಾರೀಕಿಗೆ ಜನವರಿಗೆ ಹೋಗಿ ಬಂದಿದ್ದೇನೆ. ಹೋಗಿ ಬರೋದು ಅಷ್ಟೇ ಅಲ್ಲ, ಅವತ್ತಿನ ದಿವಸ ತಮ್ಮ ಟಿ ವಿ ಕೂಡ ವಿಶೇಷವಾಗಿ ಲೈವ್ ಸಂದರ್ಶನವನ್ನು ಕೂಡ ನಾನು ಅಲ್ಲಿಂದನೇ ಪ್ರಯಾಗರಾಜದಿಂದ ಕುಂಭಮೇಳದಿಂದ ಕೂಡ ಕೊಟ್ಟಿದ್ದೇನೆ. ನಾನು ಇವತ್ತು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊತಾ ಇದ್ದೇನೆ. ನಾನು ಆ ಕ್ಷಣದಲ್ಲಿ ಕೂಡ ಹೇಳಿದ್ದೆ, ಭಾಳ ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರನ್ನು ಅಲ್ಲಿ ಮಾಡಿರ್ತಕ್ಕಂಥ ಸಂಗತಿಗಳನ್ನು ನಾವೆಲ್ಲರೂ ಕಣ್ಣಾರು ನೋಡಿದ್ದೇವೆ. ಭಾಳ ಅದ್ಭುತವಾಗಿ ಕ್ಲೀನ್ಲೆಸ್ಲಿಂದ ಹಿಡ್ಕೊಂಡು ಟಾಯ್ಲೆಟ್ಗಳ ವ್ಯವಸ್ಥೆ ಇರಲಿ, ಲಕ್ಷಾಂತರ ಜನ ಕೋಟ್ಯಾಂತರ ಜನ ಬಂದರೂ ಎಲ್ಲಿನೂ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲಾರದ ರೀತಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಮತ್ತು ಇವತ್ತು ಒಂದೇ ದಿನದಲ್ಲಿ ಸುಮಾರು 8-10 ಕೋಟಿ ಜನ ಇವತ್ತು ವಿಶೇಷವಾಗಿ ಶಾಹಿ ಸ್ನಾನಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಕೂಡ ನಾವು ಅಂದ್ಕೊಂಡಿದ್ದಿಲ್ಲ. ಭಾಳ ದುರ್ದೈವದ ಸಂಗತಿ, ಒಂದು ಅವಘಡ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಇಮಿಡಿಯೇಟ್ ಆಗಿ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರಾಗಲಿ ಮತ್ತು ಯೋಗಿ ಆದಿತ್ಯನಾಥ್ಜಿಯವರು ತಕ್ಷಣ ಅದರ ಬಗ್ಗೆ ಕ್ರಮ ತೆಗೆದುಕೊಂಡು ಭಾಳ ಶಾರ್ಟ್ ಪೀರಿಯಡ್ನಲ್ಲಿ ಅದನ್ನು ಎಲ್ಲವನ್ನು ಕೂಡ ಸರಿದೂಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಅಲ್ಲಿ ವ್ಯವಸ್ಥೆ ದೃಷ್ಟಿಯಿಂದ ಹೇಳಿದಾಗ ಯಾವುದೇ ರೀತಿಯಾದಂಥ ಅವ್ಯವಸ್ಥೆ ಇಲ್ಲ ಅನ್ನೋಂಥದ್ದನ್ನು ಅಷ್ಟೇ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದ್ರೆ ನಾನು ಅವತ್ತು ಹೋಗಿರ್ತಕ್ಕಂಥದ್ದು 2 ದಿವಸ ನಾನು ಮತ್ತು ನಮ್ಮ ಸುನೀಲ್ ಕುಮಾರ್ ಅವರು ಅನೇಕ ಅಖಾಡಗಳಿಂದ ಹಿಡ್ಕೊಂಡು ಎಲ್ಲ ಕಡೆಯೂ ಕೂಡ ಅಡ್ಡಾಡಿದ್ದೇವೆ, ಎಲ್ಲ ಕಡೆ ಹೋಗಿ ಬಂದಿದ್ದೇವೆ. ಎಲ್ಲ ಬ್ರಿಡ್ಜಸ್ ಮೇಲೆ ಕೂಡ ನಾವು ಅಡ್ಡಾಡಿದ್ದೇವೆ, ವೆಹಿಕಲ್ ತೊಗೊಂಡು ಹೋಗಿದ್ದೇವೆ. ಆದರೆ ಯಾವುದೇ ರೀತಿಯಾದಂಥ ಅವ್ಯವಸ್ಥೆ ಅನ್ನುವಂಥದ್ದು ಎಲ್ಲಿ ಇದ್ದಿದ್ದಿಲ್ಲ. ಆದರೆ ಇವತ್ತು ಯಾವುದೋ ಒಂದು ಕಾರಣಕ್ಕಾಗಿ ಆಗಬಾರ್ದಂಥದ್ದು ಘಟನೆ ಆಗಿದೆ. ನಮ್ಮೆಲ್ಲರಿಗೂ ಕೂಡ ಬಹಳ ಖೇದ ಮತ್ತು ದುಃಖ ಇದೆ. ಮತ್ತು ಇದನ್ನು ತಕ್ಷಣ ಸರಿಪಡಿಸುವಂಥ ಕೆಲಸವನ್ನು ಅಲ್ಲಿಯ ರಾಜ್ಯ ಸರ್ಕಾರ ಕೂಡ ಮಾಡಿದೆ. ಇವತ್ತು ತಾವು ಕೂಡ ಒಬ್ಬ ಜನಪ್ರತಿನಿಧಿ ಇದ್ದೀರಿ. ಜನರು ಈಗ ಇನ್ಮೇಲೆ ಹೋಗ್ಬೇಕು ಅನ್ನಿರೋ ಅಂತ ಅನ್ಕೊಂಡವರಿಗೆ ಕೆಲವೊಂದಷ್ಟು ಆತಂಕ ಇರುತ್ತೆ. ತುಂಬಾ ಜನ ಹೋದ್ರೆ ಹೆಂಗೋ, ಹೋಗ್ಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ, ವ್ಯವಸ್ಥೆಗಳು ಹೇಗಿದೆಯೋ ಏನೋ ಅಂಥವ್ರಿಗೆ, ಅಂದ್ರೆ ಈಗ ಹೋಗಬೇಕು ಇನ್ನು ಮುಂದೆ ಅಂತ ಅನ್ಕೊಂಡಿರೋ ಜನರಿಗೆ ಏನ್ ಹೇಳ್ತೀವಿ? ನೋಡಿ, ನಾನು ತಮ್ಮ ವಾಹಿನಿ ಮುಖಾಂತರ ರಿಪಬ್ಲಿಕ್ ಕನ್ನಡದ ಮುಖಾಂತರ ಎಲ್ಲರಿಗೂ ಕೂಡ ವಿನಂತಿ ಮಾಡ್ತೀನಿ. ಒಂದು 2-3 ವಿಶೇಷವಾಗಿ ಸ್ಥಾನ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ನಾವು ಸಂಯಮವನ್ನು ವರ್ತನೆ ಮಾಡುವಂಥ ಕೆಲಸವನ್ನಾದರೆ ಈ ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನ ಸೇರಿದ್ದಾರೆ. ನಮಗೆ ಇನ್ನೂ 26ನೇ ತಾರೀಕುವರೆಗೂ ಕೂಡ ಸಾಕಷ್ಟು ಸಮಯ ಇದೆ. ನಮಗಿನ್ನೂ ಅಂದರೆ ಸುಮಾರು 1 ತಿಂಗಳಷ್ಟು ಸಮಯ ಇದೆ. ಸಂಪೂರ್ಣವಾಗಿ ಸದ್ಬಳಕೆ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು. ಎಟ್ ಎ ಟೈಮ್ ರಶ್ ಆಗಿ ಆಗುವಂಥ ದಿನದಲ್ಲಿ ನಾವು ಹೋಗೋಕ್ಕಿಂತ ಇನ್ನು ಉಳಿದ ದಿವಸದಲ್ಲಿ ನಾವು ಆರಾಮಾಗಿ ಹೋಗಿ ಸ್ನಾನಗಳನ್ನು ಮಾಡ್ಕೊಂಬರೋಕ್ಕಾಗತ್ತೆ. ಈಗ ನಮ್ಮ ಕರ್ನಾಟಕ ಇರಲಿ, ಇಡೀ ದೇಶದ ಜನರಲ್ಲಿ ಕೂಡ ನಾನು ತಮ್ಮ ವಾಹಿನಿ ಮುಖಾಂತರ ವಿನಂತಿ ಮಾಡೋಕ್ಕೆ ಇಚ್ಛೆಪಡ್ತೀನಿ. ನಾವು ಹೋಗಲಿ, ಆರಾಮಾಗಿರಲಿ. ಎಷ್ಟು ಬೇಕಾದಷ್ಟು ಅರೇಂಜ್ಮೆಂಟ್ ಫೆಸಿಲಿಟಿ ಬಗ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ಆದರೆ ಒಂದೇ ದಿವಸ ನಾವು ಈ ದೊಡ್ಡ ಪ್ರಮಾಣದಲ್ಲಿ ಹೋಗೋಕ್ಕಿಂತ ಸಾಕಷ್ಟು ಸಮಯಾವಕಾಶ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಆ ಸಮಯಾವಕಾಶನ ಸಂಪೂರ್ಣವಾಗಿ ಸದ್ಬಳಕೆ ಮಾಡ್ಕೋಬೇಕು. ಮತ್ತು ಪ್ಯಾನಿಕ್ ಆಗ್ತಕ್ಕಂಥ ಸಂದರ್ಭ ಎಲ್ಲಿ ಇಲ್ಲ. ನಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅನೇಕರು ಹೇಳ್ತಾ ಇದ್ರು, ನೀವು 6 ಕಿಲೋಮೀಟರ್ ನಡಿಬೇಕು, 10 ಕಿಲೋಮೀಟರ್ ನಡಿಬೇಕಂತೇಳಿ. ಆದರೆ ನಾನು ಅಲ್ಲಿ ಹೋದಾಗ 1 ಕಿಲೋಮೀಟರ್ ಕೂಡ ನಡೆಯೋಷ್ಟು ಅವಶ್ಯಕತೆ ಇರಲಿಲ್ಲ ನಮಗಂದರೆ. ಎಲ್ಲ ಕಡೆ ಕೂಡ ನಾವೇನು ಯಾವುದೋ ಶಾಸಕರಾಗಲಿ VIP ಆಗಲಿ ಅಂತಲ್ಲ, ನಾವೊಬ್ಬ ಸಾಮಾನ್ಯ ಪ್ರಜೆಯಾಗಿ ಅಲ್ಲಿ ಹೋಗಿ ನಾವು ಅದರಲ್ಲಿ ಭಾಗವಹಿಸಿದೆ. ಯಾಕಂದರೆ ಕರ್ನಾಟಕದಾಗಾದ್ರೆ ಯಾರು ಗೊತ್ತಿಡಿಬೋದು, ಅಲ್ಲಿ ಉತ್ತರ ಪ್ರದೇಶದಾಗ ಹೋದಾಗ ಆಗಲಿರಂಗಿಲ್ಲ. ಆದರೆ ಎಲ್ಲ ಕಡೆಯೂ ಕೂಡ ಪೊಲೀಸ್ ವ್ಯವಸ್ಥೆಯಿಂದ ಹಿಡ್ಕೊಂಡು ಎಲ್ಲ ವ್ಯವಸ್ಥೆಯೂ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪೊಲೀಸರು ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಮಾಹಿತಿಗಳನ್ನು ವಿನಿಮಯ ಮಾಡ್ತಾರೆ. ಯಾರಿಗೆ ಯಾವ ಕಡೆ ಹೋಗಬೇಕು ಅನ್ನೋಂಥದ್ದನ್ನು ಹೇಳ್ತಾರೆ. 1 ವೇ ಸಿಸ್ಟಮನ್ನು ಜನರಿಗೂ ಮಾಡಿದ್ದಾರೆ, ವೆಹಿಕಲ್ಗಳಿಗೂ ಕೂಡ ಹೋಗುವಂಥದ್ದನ್ನು ಬ್ರಿಡ್ಜಸ್ ಮೇಲೆ ಮಾಡುವಂಥ ಸಂಗತಿಗಳನ್ನು ಅಲ್ಲಿಯ ಸರ್ಕಾರ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆದರೆ ಸಂಪೂರ್ಣವಾಗಿ ಸದ್ಬಳಕೆ ಆಗಬೇಕು. ಜನ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡ್ರಿ, ಆರಾಮಾಗಿ ಹೋಗಿ ಆರಾಮ್ ಬರ್ರಿ. ಸಾಕಷ್ಟು ವ್ಯವಸ್ಥೆಗಳಲ್ಲಿದ್ದಾವೆ. ಅದರ ರಶ್ ಇದ್ದಂಥ ಈಗ ಕೆಲವೊಂದು ದಿವಸಗಳ ಇವತ್ತು ಅಮಾವಾಸ್ಯೆ ಸ್ನಾನ ಇದೆ, ಹೀಗಾಗಿ ಇವತ್ತು ರಶ್ ಆಗುತ್ತೆ. ಇನ್ನೊಂದು 2-3 ದಿವಸ ಬಿಟ್ಟು ನೀವು ಹೋದ್ರಿ ಅಂತಂದರೆ ಆರಾಮಾಗಿ ನಾವು ವ್ಯವಸ್ಥೆಗಳನ್ನು ತೆಗೆದುಕೊಂಡು ನಾವು ಸ್ನಾನಗಳನ್ನು ಮಾಡಿಕೊಂಡು ಮುಗಿಸ್ಬರೋಕ್ಕೆ ಆಗುತ್ತೆ. ಹೀಗಾಗಿ ನಾನೆಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ತೇನೆ, ಮಹಾಕುಂಭಕ್ಕೆ ಹೋಗ್ತಕ್ಕಂಥ ಭಕ್ತಾದಿಗಳಲ್ಲಿ ಆರಾಮಾಗಿ ಹೋಗ್ರಿ. ಇನ್ನೂ ಸಾಕಷ್ಟು ಸಮಯಾವಕಾಶ ನಮಗೈತಿ. ಅವತ್ತಿನ ದಿವಸ ಅನ್ನೋಕ್ಕಿಂತ ಉಳಿದ ಎಲ್ಲ ದಿವಸದಲ್ಲಿ ನಮಗೆ ಒಳ್ಳೆ ದಿವಸನೇ ಐತಿ. ಅದನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡ್ಕೊಳ್ಳೋಂಥ ವ್ಯವಸ್ಥೆಯನ್ನು ಮಾಡ್ಬೇಕಂತೇಳಿ ಭಕ್ತರಲ್ಲಿ ಕೂಡ ನಾನು ವಿನಂತಿ ಮಾಡ್ತೀನಿ. ಸಾಮಾನ್ಯವಾಗಿ ನೋಡಿ, ಇವೇ ಹೇಳ್ತಾ ಇದ್ದ ಹಾಗೆ ಅಲ್ಲಿ VIP ಟ್ರೀಟ್ಮೆಂಟು, ಶಾಸಕರು ಇತ್ಯಾದಿ ಅವೆಲ್ಲ ನಡೆಯೋದು ಇಲ್ಲ. ಎಲ್ಲರೂ ಒಟ್ಟಾಗಿ ಹೋಗಬೇಕು,
ಪುಣ್ಯ ಸ್ನಾನ ಮಾಡಬೇಕು ಬರಬೇಕು ಸರಿ. ಆದ್ರೆ ಇವತ್ತಾದ ಘಟನೆ ಇದೆಯಲ್ಲ, ಇವತ್ತಾದ ಘಟನೆಯನ್ನ ಅಲ್ಲಿನ ಸರ್ಕಾರ ಮುಚ್ಚಿಡ್ತಿದೀಯಾ, ಅಲ್ಲಾದ ಪ್ರಮಾದವನ್ನ ಮರೆಮಾಚೋ ಪ್ರಯತ್ನ ಮಾಡ್ತಿದ್ಯಾ, ಹೀಗೂ ಕೆಲವರು ಅನುಮಾನ ವ್ಯಕ್ತಪಡಿಸಬಹುದು. ಸಾವು ನೋವು ಆಗ್ಬಿಟ್ಟಿರ್ಬಹುದು. ಇದು ಎಲ್ಲಿ ಗೊತ್ತಾದ್ರೆ UP ಸರ್ಕಾರದ ಮೇಲೆ, ಅದರಲ್ಲೂ ಯೋಗಿ ಆದಿತ್ಯನಾಥ್ ಅವ್ರ ಮೇಲೆ ಪ್ರಶ್ನೆಗಳು ಬರುತ್ತೆ ಅನ್ನೋ ಕಾರಣಕ್ಕೆ ಹೈಡ್ ಮಾಡ್ತಿರ್ಬಹುದು. ಹೀಗೆ ಅನುಮಾನಗಳು ಬಂದ್ರೆ ಅಂಥವ್ರಿಗೆ ಏನ್ ಹೇಳಿ? ನೋಡಿ, ನಾನು ಅವತ್ತಿನ ದಿವಸ ಇದ್ದ 19-20ನೇ ತಾರೀಕಿಗೆ ಇದ್ದಂಥ ದಿವಸ ಕೂಡ ಒಂದು ಚಿಕ್ಕ ಒಂದು ಅವತ್ತಿನ ದಿವಸ ಒಂದು ಅವಘಡ ಆಗಿತ್ತಲ್ಲಿ. ಅದು ಗ್ಯಾಸ್ ಲೀಕೇಜ್ ಆಗಿ ಗ್ಯಾಸ್ ಸಮಸ್ಯೆಯಿಂದ ಆಗಿತ್ತು. ಯಾವುದೇ ವ್ಯವಸ್ಥೆಯಿಂದ ಯಾವುದೋ ವ್ಯವಸ್ಥೆ ಪಾರ್ಟ್ ಆಗಿ ಯಾವುದೂ ಆಗಿರಲಿಲ್ಲ. ಗ್ಯಾಸ್ ಲೀಕೇಜ್ ಆಗಿ ಸಮಸ್ಯೆ ಆಗಿ ನಾನು ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲೇ ನಾವು ನೋಡ್ತಾ ಇದ್ವಿ, ಹೊಗೆ ಬರ್ತಾ ಇತ್ತು. ಹೊಗೆ ಬಂದಮೇಲೆ ಏನೋ ಅಖಾಡದಲ್ಲಿ ನಾಗಾ ಸಾಧುಗಳು ಅವರಾಗಲಿ ಕಟ್ಟಿಗೆ ಇಟ್ಟು ಹಚ್ಚಿರ್ತಾರ ಅನ್ಕೊಂಡಿದ್ವಿ. ಬಟ್ ಯಾವಾಗ ಹೊಗೆ ಜಾಸ್ತಿ ಆಯಿತು ನಮ್ಗೆ ಅನಿಸ್ತು ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದೆ ಅಂತೇಳಿ. ಆಗಲೇ ನೋಡಿ ಎಷ್ಟು ಪ್ಯಾನಿಕ್ ಆಗಿ ಸುದ್ದಿಗಳನ್ನು ಹರಡಿಸ್ತಕ್ಕಂಥ ಕೆಲಸವನ್ನು ಕೆಲವೊಬ್ರು ಮಾಡ್ತಾರೆ. ಭಾಳಷ್ಟು ಜನ ಇವತ್ತು ಅನೇಕ ಮಾಧ್ಯಮದವರು ಭಾಳ ಒಳ್ಳೆ ರೀತಿಯಿಂದ ಅಲ್ಲಿ ಸಪೋರ್ಟಿವ್ ಆಗಿ ನಡೆದಿರ್ತಕ್ಕಂಥ ಸಂಗತಿಗಳನ್ನು, ಸತ್ಯ ಸಂಗತಿಗಳನ್ನು ನೀಡುವಂಥದ್ದಾಗತ್ತೆ. ಇನ್ನೊಂದು ಕಡೆ ಅದನ್ನು ಸುಳ್ಳು ಸುದ್ದಿಗಳನ್ನು ಹಂಬಿಸುವಂಥದ್ದನ್ನು ಕೂಡ ಮಾಡ್ತಾರೆ. ಅವತ್ತು ಹೇಳಿದ್ರು ನಮಗೆ, ನಾನು ಇನ್ನೂ ನದಿಯಲ್ಲೇ ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಇನ್ನೊಂದು 5-6 ಜನ ನಮ್ಮ ಯುವ ಮಿತ್ರರು ಸೇರಿಸಿ ನಾವು ನದಿಯಲ್ಲಿ ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಂದು ಇಲ್ರಿ ಹಡಗ ಮುಳುಗ್ತು, ಒಂದು 3 ಜನ ಹೋದರು ಅಂತಂದೇಳಿ. ಆಮೇಲೆ ಬೆಂಕಿ ಅವಘಡ ಸಂಭವಿಸಿದಾಗ ಹೇಳಿದ್ರು ಇಲ್ಲ ಭಾಳ ದೊಡ್ಡ ಪ್ರಮಾಣದಾಗ ಐತಿ ಅಂತ ಟೆಂಟ್ ಸುತ್ತಿದ್ ಕರೆ. ಯಾಕಂದ್ರೆ ಅದೆಲ್ಲ ಕೂಡ ಅರಿಬೆಯಿಂದ ಮಾಡಿರ್ತಕ್ಕಂಥ ಟೆಂಟ್ ಆಗಿರೋ ಕಾರಣಕ್ಕಾಗಿ ಟೆಂಟಿಗೆ ಸಮಸ್ಯೆ ಆಗಿತ್ತು. ಆದರೆ ಕೇವಲ 15 to 20 ಮಿನಿಟ್ಸ್ನಲ್ಲಿ ಅದನ್ನು ಸಂಪೂರ್ಣವಾಗಿ ರಿಕವರಿ ಮಾಡ್ಕೊಳ್ಳೋಂಥದ್ದು ಮಾಡಿದ್ರು. ಎಲ್ಲವನ್ನ ಕಡೆ ತಹಬದಿಗೆ ತರ್ತಕ್ಕಂಥ ಕೆಲಸ ಆಯಿತು. ಅಷ್ಟೇ ಅಲ್ಲ ಸುತ್ತಾರೆ, ಮುಂದೆ 2 ಗಂಟೆ ಅವಧಿಯಲ್ಲಿ ಎಲ್ಲ ಲೌಡ್ ಸ್ಪೀಕರ್ನಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ಕೊಡುವಂಥ ವ್ಯವಸ್ಥೆನ ಅಲ್ಲಿ ಸರ್ಕಾರ ಮಾಡ್ತು. ಅವಘಡ ಆಗ್ತಾವ, ಗ್ಯಾಸ್ ಸಿಲಿಂಡರ್ ಬಗ್ಗೆ ನೀವು ವಿಶೇಷವಾಗಿ ಗಮನ ಹರಿಸಿರಿ, ಲೀಕೇಜ್ ಇರ್ತಕ್ಕಂಥ ಪೈಪ್ಗಳನ್ನು ಹಾಕ್ಬೇಡ್ರಿ ಅಂತೇಳಿ ಅವತ್ತಿನಿಂದ ಹಿಡಿದು ನೆಕ್ಸ್ಟ್ ಡೇವರೆಗೂ ಕೂಡ ಕಂಟಿನ್ಯೂ ಆಗಿ ನಾನು ಅಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲ ಮೈಕ್ಗಳಲ್ಲಿ ವ್ಯವಸ್ಥೆ ಕೊಡ್ತಕ್ಕಂಥದ್ದನ್ನು ಅನೌನ್ಸ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವಾಗೂ ಹೇಳಿದ್ರು, ಅನೇಕ ಬೇರೆಯವರು ಹೇಳ್ತಾ ಇದ್ರು ಇಲ್ಲ ಭಾಳ ಬೆಂಕಿ ಆಗೈತಿ, ಭಾಳಷ್ಟು ಜನ ಸಾವು ಅಂತೇಳಿ. ಅದು ನೋಡಿ, ಒಂದು ಸಾವು ಅನ್ನುವಂಥದ್ದು ಎಲ್ಲಿ ಆಗಿರಲಿಲ್ಲ. ಅವತ್ತು ಡೋಣಿಯಲ್ಲಿ ಮುಳುಗ್ಯಾರ ಅಂತ ಇದ್ರು, ನಾನು ಅಲ್ಲೇ ಇದ್ದೆ, ಅಲ್ಲಿನೂ ಕೂಡ ಏನೂ ಆಗಿರಲಿಲ್ಲ. ಈ ರೀತಿ ಕೆಲವೊಬ್ಬರು ಸ್ವಲ್ಪ ಸುಳ್ಳು ಸುದ್ದಿಗಳನ್ನು ಹಂಬಿಸುವಂಥದ್ದನ್ನು ಮಾಡ್ತಾರೆ. ನೋಡಿ, ಸರ್ಕಾರ ಇದರಲ್ಲಿ ಯಾವುದು ಮುಚ್ಚಿಡುವಂಥ ಪ್ರಶ್ನೆನೇ ಇಲ್ಲ, ಪ್ರಮೇಯನೂ ಬರುವಂಥ ಸಾಧ್ಯ ಇಲ್ಲ. ಇವತ್ತು ಏನಾಗಿರುತ್ತೆ, ನಮಗೆಲ್ಲರಿಗೂ ಕೂಡ ಭಾಳ ದುರ್ದೈವ ಆಗಿರ್ತಕ್ಕಂಥ ಸಂಗತಿ ನಮಗೆಲ್ಲರಿಗೂ ನೋವು ತಂದಿದೆ. ಆಗಬಾರ್ದಾಗಿತ್ತು, ಅದೇ ಕಾರಣಕ್ಕೂ ಆಗಬಾರ್ದಾಗಿತ್ತು ಅನ್ನೋಂಥದ್ದೈತಿ. ಸರ್ಕಾರ ಏನೇನು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಡ್ಬೇಕಾಗಿತ್ತು ಆ ಎಲ್ಲ ಕ್ರಮಗಳನ್ನು ಇವತ್ತು ಯೋಗಿ ಆದಿತ್ಯನಾಥ್ ಅವ್ರ ನೇತೃತ್ವ ತೆಗೆದುಕೊಂಡಿದ್ದಾರೆ. ನಾನು ಹೋದ ದಿವಸ ಕೂಡ ಅವತ್ತು 19ನೇ ತಾರೀಕಿಗೆ ಸ್ವತಃ ಯೋಗಿ ಆದಿತ್ಯನಾಥ್ ಅವರು ಬಂದು ಎಲ್ಲ ಕಡೆನೂ ಕೂಡ ಹೋಗಿ ನೋಡಿ ಅವರೇ ಸಮೀಕ್ಷೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದನ್ನು ನಾನು ನೋಡಿದ್ದೇನೆ. ಹೀಗಾಗಿ ನಾನು ಈ ರೀತಿಯಾದಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿರ್ತವೆ, ಅವನು ಯಾರು ಕೂಡ ಭಾಳ ಉತ್ಪ್ರೇಕ್ಷೆ ಮಾಡಲಾರ. ನಮಗೆ ನಿಜವಾಗ್ಲೂ ಕೂಡ ನೋವು ಇದೆ. ಇವತ್ತು ಯಾರೋ ಒಂದು ಸಾವಾಗಲಿ 2 ಸಾವಾಗಲಿ ಅದಕ್ಕೆಲ್ಲದಕ್ಕೂ ನಮಗೆ ಭಾಳ ನೋವು ಇದೆ. ಆದರೆ ಇವತ್ತು ಅದನ್ನೆಲ್ಲ ತಹಬದಿಗೆ ತರ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದ್ದಾರೆ. ಯಾಕೆಂದರೆ ಪ್ರಾಣ ಎಲ್ಲರದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಅದರ ಸ್ವಲ್ಪ ಸಂಯಮದಿಂದ ಭಕ್ತಾದಿಗಳು ಹೋದವರು ಕೂಡ ಸ್ವಲ್ಪ ಸಂಯಮದಿಂದ ನಾವು ವರ್ತನೆ ಮಾಡಿದ್ವಿ ಅಂತಂತಂದರೆ, ಯಾಕಂದ್ರೆ ನೋಡಿ, ಒಂದು ಇಡೀ ಜಗತ್ತಿನಲ್ಲಿ ಕೂಡ ಇದು ಇಟ್ಸ್ ಹೈಲಿ ಇಂಪಾಸಿಬಲ್. ಈ ರೀತಿಯಾಗಿ ಒಂದೇ ದಿವಸದಲ್ಲಿ ಸುಮಾರು 8ರಿಂದ 10 ಕೋಟಿ ಜನ ಬಂದು ಸ್ನಾನ ಮಾಡ್ತಾರೆ ಅಂತಂದರೆ ಯಾವುದೇ ರೀತಿಯಾದಂಥ ಯಾವ ದೇಶದಲ್ಲಿ ಕೂಡ ಇಲ್ಲ. ಆಮೇಲೆ ಒಟ್ಟು ಅಮೆರಿಕದ ಜನಸಂಖ್ಯೆಯನ್ನು ತೆಗೆದುಕೊಂಡ್ರೆ 40 ಕೋಟಿ. ನಾವಿಲ್ಲಿ 45 ದಿವಸದಲ್ಲಿ 45 ಕೋಟಿಯಿಂದ 50 ಕೋಟಿ ಜನ ಸ್ನಾನ ಮಾಡ್ತಾರೆ ಅಂದರೆ ಏನನ್ನುವಂಥದ್ದು ನಾವು ಅದರ ಪರಿಕಲ್ಪನೆ ಯಾವ ರೀತಿ ಇತ್ತು ಅನ್ನುವಂಥದ್ದು ಮಾಡ್ಕೊಳ್ಳುವಂಥದ್ದಾಗತ್ತೆ. ವ್ಯವಸ್ಥೆ ದೃಷ್ಟಿಯಿಂದ ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಜನರು ಸ್ವಲ್ಪ ಸಂಯಮದಿಂದ ಮಾತಾಡಿದರೆ ಈ ರೀತಿಯಾದಂಥ ಸಮಸ್ಯೆಗಳು ಆಗುವುದಿಲ್ಲ ಅನ್ನೋ ವಿಶ್ವಾಸ ಆಗಿದೆ. ಕಡೆದಾಗಿ ಮಹೇಶ್ ಜಿ, ಧರ್ಮ, ಧಾರ್ಮಿಕ ನಂಬಿಕೆ, ಆಚರಣೆಗಳು ರಾಜಕೀಯದಿಂದ ದೂರ ಇರಬೇಕು ಅನ್ನೋದು ಮಾತು. ಆದರೆ ಹಾಗಾಗ್ತಿಲ್ಲ. ವಾಸ್ತವವಾಗಿ ಈ ಕುಂಭಮೇಳ ವಿಚಾರದಲ್ಲೂ ಕೂಡ ರಾಜಕೀಯ ನಿಮ್ ಗಮನಕ್ಕೆ ಬಂದೇ ಇರುತ್ತೆ. ಇಂಥ ರಾಜಕೀಯ ವಿಚಾರಗಳು ಇಂಥ ಒಂದು ಪುಣ್ಯ ಕಾರ್ಯದಲ್ಲೂ ಬೇಕಾ ಅಂತ ಹೇಳಿ? ನೋಡಿ, ಈ ರೀತಿಯಾದಂಥ ಮಹಾಕುಂಭಗಳ ನಡೆದಲ್ಲಿ ಇದೆಲ್ಲವೂ ಕೂಡ ಧಾರ್ಮಿಕ ಆಚರಣೆ ಕಾರ್ಯಕ್ರಮಗಳಿವೆಲ್ಲನೂ ಕೂಡ ಇದರಲ್ಲಿ ವಿಶ್ವಾಸವನ್ನು ಇಟ್ಟು ಮಾಡ್ತಕ್ಕಂಥ ಸಂದರ್ಭಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಈ ರೀತಿಯಾದಂಥ ಇಷ್ಟು ದೊಡ್ಡದಾಗಿರ್ತಕ್ಕಂಥ 16 ಕೋಟಿ ಜನ ಬಂದು ಈ ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಸಣ್ಣ ಪುಟ್ಟ ಒಂದಿಷ್ಟು ಸಮಸ್ಯೆಗಳು ಬರ್ತಿರ್ತಾವೆ. ಆದರೆ ನಾನು ವಿನಂತಿ ಮಾಡ್ತೇನೆ, ಇದರಲ್ಲಿ ಯಾರೂ ಕೂಡ ರಾಜಕಾರಣವನ್ನು ಬೆರೆಸುವಂಥ ಪ್ರಯತ್ನ ಆಗಬಾರ್ದು. ರಾಜಕಾರಣ ಬೆರೆಸೋದ್ರಿಂದ ಈ ನಮ್ಮ ಶ್ರದ್ಧಾಭಾವನೆಗೆ, ಸಮಸ್ತ ಹಿಂದೂ ಸಮಾಜದ ಭಾವನೆಗೆ ಒಂದು ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಯಾರು ಮಾಡಿದರೆ ಇಡೀ ಹಿಂದೂ ಸಮಾಜಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗುತ್ತೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ಏನು ಅಮಿತ್ ಶಾ ಅವರು ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿದರೆ ಬಡತನ ಹೋಗುತ್ತಾ ಅಂತೇಳಿ. ನಾನು ಹಾಗಾದರೆ ತಮ್ಮ ವಾಹಿನಿ ಮುಖಾಂತರ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸನ್ಮಾನ್ಯ ಖರ್ಗೆ ಅವರೇ, ಈ ದೇಶದ ಸ್ವತಂತ್ರ ಬಂದು 76 ವರ್ಷವನ್ನು ನಾವು ಕಳೆದಿದ್ದೇವೆ. 76 ವರ್ಷದಲ್ಲಿ ಸರಿಸುಮಾರು 50ರಿಂದ 55 ವರ್ಷ 60 ವರ್ಷದಷ್ಟು ಕಾಲ ಕಾಂಗ್ರೆಸ್ ಪಾರ್ಟಿನೇ ಈ ದೇಶವನ್ನು ಆಳಿದೆ. ಹಾಗಾದರೆ 40 ವರ್ಷದಲ್ಲಿ ನೀವು ಬಡತನ ಹೋಗಿಸ್ಬಿಟ್ರಾ?
ನೀವು ನದಿಯಲ್ಲಿ ಮುಳುಗಿಲ್ಲ, ಆದರೆ ನೀವು ಬಡತನ ಹೋಗಿಸುವಂಥ ಸಾಧ್ಯ ಆಯ್ತಾ ನಿಮ್ಮ ಕಡೆಯಿಂದ? ಇದಕ್ಕೆ ಉತ್ತರ ಕೊಡ್ರಿ ನೀವು ಮೊದಲ. ಈ ರೀತಿಯಾದಂಥ ಪ್ರಶ್ನೆಗಳನ್ನು ಈ ರೀತಿಯಾದಂಥ ನಡೆದಂಥ ಸಂದರ್ಭದಲ್ಲಿ ಹೋಲಿಕೆಗಳನ್ನು ಮಾಡಬಾರ್ದು ಅನ್ನೋಂಥ ವಿನಂತಿಯನ್ನು ಮಾಡ್ತೀನಿ. ನಾವು ಬಡತನ ರೇಖೆ ಇರಲಿ, ಉಳಿದು ಎಲ್ಲವೂ ಇರಲಿ, ಅವಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಫೀಲ್ಡ್ ಇದಾವೆ. ಆ ಫೀಲ್ಡ್ನಲ್ಲಿ ಓಪನ್ ಗ್ರೌಂಡ್ ಇದ್ದಾವೆ, ಅಲ್ಲಿ ನಾವು ಡಿಬೇಟು ಡಿಸ್ಕಷನ್ ಅವನ್ನೆಲ್ಲ ಮಾಡೋಣ. ಆದರೆ ಮಹಾಕುಂಭಮೇಳ ನಡೆದಂಥ ಸಂದರ್ಭದಲ್ಲಿ ಇಡೀ ಜಗತ್ತು ಇವತ್ತು ಭಾರತದ ಕಡೆ ನೋಡ್ತಾ ಇದೆ. ಇಷ್ಟು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಜರುಗ್ತೈತಿ ಅಂತ ನೋಡಿದಾಗ ನಾವೆಲ್ಲರೂ ಕೂಡ ಅದಕ್ಕೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಆಗಬೇಕು ವಿನ ಅದರಲ್ಲಿ ಮೊಸರಿನಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸವನ್ನು ಯಾವುದೇ ರಾಜಕಾರಣಿಗಳು ಮಾಡಬಾರದು ಅನ್ನುವಂಥದ್ದನ್ನು ತಮ್ಮ ವಾಹಿನಿ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೀನಿ ಅವ್ರಿಗೆ. ರೈಟ್, ಧನ್ಯವಾದ ಮಹೇಶ್ ಅವರೇ. ಇಷ್ಟೊತ್ತು ರಿಪಬ್ಲಿಕರಣದ ಜೊತೆ ಮಾತನಾಡಿದ್ದಕ್ಕೆ. ಇದು ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರ ಮಾತು. ವ್ಯವಸ್ಥೆಗಳಂತೂ ಅದ್ಭುತವಾಗಿದೆ, ಆದರೆ ಜನರ ಸಂಯಮ ಇಂಥ ಒಂದು ಮೇಳದ ಸಂದರ್ಭದಲ್ಲಿ ಬಹಳ ಅವಶ್ಯಕ ಅಂತ ಹೇಳಿ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಂಗಮ್ ಘಾಟ್ಗೆ ಹೋಗುವ ಮಾರ್ಗ, ಕೋಟ್ಯಾಂತರ ಮಂದಿ ಜನ ಈಗಲೂ ಕೂಡ ಪುಣ್ಯ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ. ಪುಣ್ಯ ಸ್ನಾನ ಮತ್ತೆ ಪುನರಾರಂಭವಾಗಿದೆ. ಕೆಲ ಕಾಲ ಈ ಕಾಲ್ ತುಳಿತದ ಸಂದರ್ಭದಲ್ಲಿ ಒಂದಷ್ಟು ಗಂಟೆಗಳ ಕಾಲ ಅದಕ್ಕೆ ನಿರ್ಬಂಧವನ್ನು ಹೇರಲಾಗಿತ್ತು ಪುಣ್ಯ ಸ್ನಾನಕ್ಕೆ. ಇದೀಗ ಮತ್ತೆ ಯಥಾವತ್ತಾಗಿ ಮೌನಿ ಅಮಾವಾಸ್ಯೆಯ ಈ ಪುಣ್ಯ ಸ್ನಾನವನ್ನ ಮುಂದುವರಿಸಲಾಗಿದೆ. 2 ಗಂಟೆ, ಕೇವಲ 2 ಗಂಟೆಯ ಅವಧಿಯಲ್ಲಿ ಕಂಪ್ಲೀಟ್ ಅಲ್ಲಿನ ಸಿಚುಯೇಷನ್ ಅನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಲ್ಲಿ ಅಲ್ಲಿನ ಭದ್ರತಾ ಪಡೆಗಳು ಯಶಸ್ವಿಯಾಗಿದೆ. ಆದರೆ ಇವತ್ತು ಈ ಅಖಾಡಗಳಲ್ಲಿರುವ ಸಾಧು ಸಂತರು ಪುಣ್ಯ ಸ್ನಾನ ಮಾಡದೇ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾಕಂತಂದ್ರೆ ಇನ್ಫ್ಯಾಕ್ಟ್ ಅವರೆಲ್ಲ ಸ್ನಾನಕ್ಕೆ ಇಳಿಬೇಕು ಅಂತಂದ್ರೆ ಅಲ್ಲಿ ಮತ್ತಷ್ಟು ಜನರಿಗೆ, ಸಾಮಾನ್ಯ ಜನರು ಯಾರು ಹೋಗಿರ್ತಾರೆ ಅವರಿಗೆ ಸ್ನಾನಕ್ಕೆ ನಿರ್ಬಂಧವನ್ನು ಹೇರಬೇಕಾಗುತ್ತೆ. ಮತ್ತಷ್ಟು ಜನ ದಟ್ಟಣೆ ಹೆಚ್ಚಾಗುವ ಸಾಧ್ಯತೆ. ಹೀಗಾಗಿ ಅಖಾಡಗಳೇ ಸ್ವಯಂ ಪ್ರೇರಿತರಾಗಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇವತ್ತು ಜನಸಾಮಾನ್ಯರ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಗ್ರಾಜ್ಗೆ ಆಗಮಿಸಿರೋದ್ರಿಂದ ಅವರೆಲ್ಲರೂ ನಿರಾಳವಾಗಿ ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಸದ್ಯಕ್ಕೆ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ.